ನೀವೇನಕ್ಕೆ ಇಟ್ಕೊಂತಿದ್ದೀರಾ? ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಇವತ್ತು ನನ್ನ ಹಸ್ಬೆಂಡ್ ಜೊತೆ ನಂಬರ್ ಚಾಲೆಂಜ್ ಗೇಮ್ ಆಡೋಣ ಅಂತ ಹಾಡ್ತಾ ಇದ್ದೀನಿ. ಪ್ರೀವಿಯಸ್ ಬ್ಲಾಗ್ ಅಲ್ಲಿ ನಮ್ಮಮ್ಮ ಮತ್ತೆ ನನ್ನ ಮಗನ ಜೊತೆ ಹಾಡಿದ್ದೆ. ಸೊ ಇವತ್ತು ನನ್ನ ಹಸ್ಬೆಂಡ್ IQ ಟೆಸ್ಟ್ ಮಾಡಕ್ಕೆ ಅವ್ರ ಜೊತೆ ಆಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಗೊತ್ತಾಯ್ತಲ್ಲ ಗೇಮ್ ನಿಮ್ಗೆ? ಏನ್ ಹೇಳಿ, ಎಕ್ಸ್ಪ್ಲೈನ್ ಮಾಡಿ ಏನಂತ. 1 ಇಂದ 100 ನಂಬರ್ ನೆನ್ಪಿಟ್ಕೊಳ್ಳೋದು, ಅದನ್ನು ಸತಿ ಕೇಳೋದು. ಬಿಡಿ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಬರಲ್ಲ. ಸರಿ, ನಾನು ಹೇಳ್ಕೊಟ್ಟಿರೋಂಗೆ ಹಾಗೆ ಅಷ್ಟೇ. ಆಯ್ತಾ? ಓಕೆ. ಅನ್ಕೊಂಡ್ರ ಮನ್ಸಲ್ಲಿ ಒಂದ್ ನಂಬರು? ಓಕೆ, ನಾನು ಅನ್ಕೊಂತೀನಿ. ಅನ್ಕೊಂಡೆ. ನಿಮ್ ನಂಬರ್ 50ನಾ? ಜಾಸ್ತಿನಾ? ಹೈಯರಾ? 50ಗಿನ್ನ ಜಾಸ್ತಿ? ಓಕೆ, ನನ್ನ ನಂಬರ್ ಗೆಸ್ ಮಾಡಿ. 45 ಜಾಸ್ತಿ. ಓಕೆ, ನಿಮ್ದು 55 ಹೈಯರ್. ಓಕೆ, ನಿಮ್ದು ನಾನು ಹೇಳಿದ್ನಲ್ಲ, ನಿಮ್ದು ನೀವ್ ಹೇಳಿ. ನಂದು 60 ಲೋವರ್. ನಿಮ್ದು 60ನಾ? ಹೈಯರ್. ಓಕೆ, ನಂದು ಗೆಸ್ ಮಾಡಿ. 50 ಕರೆಕ್ಟ್. ನಿಮ್ದು 100 ಓಕೆ, ನೀವೇ ಗೆದ್ರಿ ಬಿಡಿ. ಇನ್ನೇನು, ನಾನು 50 ಅನ್ಕೊಂಡಿದ್ದೆ. ನೀವು 65 ನಾನು ಹೇಳಿಲ್ವಾ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸರಿ, ಇವಾಗ ನಂಬರ್ ಗೇಮ್ ಆಯ್ತು. ಎರಡರಲ್ಲೂ ನೀವೇ ವಿನ್ ಆದ್ರಿ. ಇನ್ನೊಂದು ಗೇಮ್ ಏನ್ ಗೊತ್ತಾ? ಇದು ಆಕ್ಟರ್ ನೇಮ್ ಅನ್ಕೊಳ್ಳೋದು. ಸೊ ಅದನ್ನ ಕಂಡುಹಿಡಿಬೇಕು. ಆಕ್ಟರ್ಸ್ ನೇಮು. ಓಕೆ, ನಾನು ಅನ್ಕೊಂತೀನಿ ಯಾರು ಅಂತ. ಓಕೆ, ಅನ್ಕೊಂಡೆ. ನೀವ್ ಅನ್ಕೊಳ್ಳಿ. ಅನ್ಕೊಂಡ್ರಾ? ನೀವ್ ಅನ್ಕೊಂಡಿರೋರು ಓಲ್ಡ್ ಆಕ್ಟರ ಇಲ್ಲ ನ್ಯೂ ಹೊಸಬ್ರನ್ನ? ಹಳಬ್ರಾ? ಓಕೆ. ನಿಮ್ದು ಹೊಸಬ್ರ ಹಳಬ್ರ? ನಂದು ಹಳಬ್ರೇನೆ. ಓಕೆ, ಎಷ್ಟು ಫುಲ್ ಫೇಮಸ್ಸಾ ನಿಮ್ ಆಕ್ಟರ್? ಫುಲ್ ಫೇಮಸ್. ಓಕೆ, ನೀವು ಕೇಳಿ. ನಿಮ್ಮ ಆಕ್ಟರ್ ಬದುಕಿದಾರ ಸತ್ತಾಗಿದಾರ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಪಾಪ ಬದುಕವ್ರೆ ಇನ್ನ. ಓಲ್ಡ್ ಆಕ್ಟರ್ ಇನ್ನ ಬದುಕಿದ್ದಾರೆ. ಓಕೆ, ನಿಮ್ಮ ಆಕ್ಟರ್ ಇನ್ನ ಬದುಕಿದಾರ ಸತ್ತಿದಾರ? ಸತ್ತಿದಾರಾ? ರಾಜ್ಕುಮಾರ? ಓಕೆ, ಬದುಕಿದಾರೆ. ಓಲ್ಡ್ ಆಕ್ಟರ್ ಅಂದ್ರೆ ಯಾರು ಯಾರು ಯಾರು? ಶಿವರಾಜ್ಕುಮಾರ? ಅವ್ರು ಇವಾಗೂ ಮಾಡ್ತಾರಲ್ವಾ? ಇವಾಗೂ ಮಾಡ್ತಾರೆ ಮೂವೀಸ್. ಅವ್ರಿಗೆ ಮಾಡ್ತಿಲ್ವಾ? ಮಾಡ್ತಿಲ್ಲ, ಇವಾಗ ಮಾಡಲ್ಲ ಅವರು. ನಿಮ್ಮ ಆಕ್ಟರ್ ಇವಾಗ ಅವ್ರಿಲ್ಲ ಅಂದ್ರಲ್ಲ ನಿಮ್ಮ ಆಕ್ಟರ್. ಅಂದ್ರೆ ರೀಸೆಂಟ್ ಆಗೋ ಮೂವಿ ಮಾಡಿದಾರಾ? ಅವ್ರು ಸತ್ತೋಗಿದಾರಲ್ಲ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರೀಸೆಂಟ್ ಆಗಂದ್ರೆ 2000. ರೀಸೆಂಟ್ ಆಗಿ ಮಾಡಿದಾರೆ ಮೂವೀಸ್? ರೀಸೆಂಟ್ ಆಗಿ ಯಾವ್ದು ಮಾಡಿಲ್ಲ. ಓಕೆ ಓಕೆ ಓಕೆ, ನಂದು ಕೇಳಿ. ನಾನು ಯಾವ ಆಕ್ಟರ್ ಅನ್ಕೊಂಡೆ. ಓಕೆ ಓಕೆ. ನಿಮ್ಮ ಆಕ್ಟರ್ ತುಂಬಾ ಓಲ್ಡ್, ಈಗ ಫಿಲಂ ನಿಲ್ಸಿದ್ದಾರೆ. ಕೇಳಿ ಏನಾದ್ರು ಕ್ವಶನ್, ನಾನು ಅವಾಗ ಹೇಳ್ತೀನಿ. ಕ್ಲೂ ತರ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಕ್ವಶನ್ ಕೇಳಿ, ನಿಮ್ಗೆ ಯಾವ್ದಾರ ಕಂಡಿಡಿಯಕ್ಕೆ ಈಸಿ ಆಗೋ ತರ. ನಾನ್ ನಿಮ್ಗೆ ಕ್ಲೂ ಕೊಡ್ತೀನಿ, ಹೌದಾ ಇಲ್ವಾ ಅಂತ. ಅವರು ತುಂಬಾ ಹಿರಿ ಪಾತ್ರ ಮಾಡ್ತಿದ್ರ?
ಅವಾಗ ಅವರು ಹೀರೋಸ್ ಮಾಡ್ತಿದ್ರು, ಇವಾಗೆಲ್ಲ ಮಿಡ್ ಇದ್ರಲ್ಲಿ ಅವರು ಎಲ್ಲ ಲೈಕ್ ಅದ್ರ ತಾತ ಆತರ ಎಲ್ಲ ಮಾಡಿದ್ದಾರೆ. ತಾತ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ದಾರೆ. ಓಕೆ, ನಿಮ್ದು ಕೇಳ್ತೀನಿ ನಾನು. ಹ್ಮ್. ರೀಸೆಂಟ್ ಆಗಿ ಮಾಡಿಲ್ಲ, ಓಲ್ಡ್ ಆಕ್ಟರು. ಶಂಕರ್ ನಾಗ್ ಹೇಳಿದಾರ, ಶಂಕರ್ ನಾಗ್ ಅಲ್ಲ ಅಂದ್ರೆ ಅಲ್ಲ, ಸುನಿಲ್ಲ. ಅಲ್ಲ. ಓಕೆ, ಅವ್ರದ್ದು ಸಾಂಗ್ಸ್ ಎಲ್ಲ ತುಂಬಾ ಫೇಮಸ್ಸಾ? ಫುಲ್ ಫೇಮಸ್. ಫುಲ್ ಫೇಮಸ್ಸಾ? ಓಕೆ ಓಕೆ. ಹಾ, ಏಜ್ ಆಗಿದೆ ಅಂದ್ರೆ ಅವರು ರಾಘವೇಂದ್ರ ರಾಜ್ಕುಮಾರ. ಅಲ್ಲ, ಅವ್ರೆಲ್ಲಿ ತಾತ ಕ್ಯಾರೆಕ್ಟರ್ ಮಾಡಿದ್ದಾರೆ ಯಾಕೆ? ರೀಸೆಂಟ್ ಮೂವಿನಲ್ಲಿ? ಇದು ತಾತ ಅಲ್ಲ, ಇದ್ರ ಕ್ಯಾರೆಕ್ಟರ್ ಮಾಡಿಲ್ಲ ಅವ್ರು. ನಾನ್ ಹೇಳ್ತಾರೆ ತಾತ ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ. ಓಕೆ, ನಿಮ್ಮ ಆಕ್ಟರ್ ಟೈಗರ್ ಪ್ರಭಾಕರ ಅಲ್ವಾ? ಓಕೆ, ಯಾರಿರ್ಬೋದು ನಂದು ಕೇಳಿ. ತಾತ ಈ ರೀಸೆಂಟ್ ಆಗಿ ಯಾವ ಮೂವಿಲ್ ಮಾಡಿದಾರ ಅವರು? ಅದೆಲ್ಲ ಹೇಳಕ್ ಆಗುತ್ತಾ ಮೂವಿ ನೇಮ್ ಎಲ್ಲ? ಇಲ್ಲ, ಫುಲ್ ರೀಸೆಂಟ್ ಆಗಿ ಮಾಡಿಲ್ಲ ಅವರು. ತುಂಬಾ ಲೈಕ್ ಸ್ವಲ್ಪ ಅಂದ್ರೆ ರೀಸೆಂಟ್ ಆಗಿ ಅಂದ್ರೆ ತುಂಬಾ ರೀಸೆಂಟ್ ಇಲ್ಲ, ಲಾಸ್ಟ್ ಇಯರ್ ಮಾಡಿ ಮೂವೀಸ್ ಅಲ್ಲಿ ಮಾಡಿದ್ದಾರೆ. ಆತರ ತುಂಬಾ ಏಜ್ ಆಗಿದೆ ಅವ್ರಿಗೆ. ಓಕೆ, ನಾನ್ ಗೆಸ್ ಮಾಡ್ತೀನಿ ನಿಮ್ದು. ಅವ್ರು ಯಾವ್ಯಾವ ಹೀರೋಯಿನ್ಸ್ ಜೊತೆ ಮಾಡಿದ್ದಾರೆ ನಿಮ್ಮ ಆಕ್ಟರ್ ಹೀರೋ? ಆಲ್ಮೋಸ್ಟ್ ಎಲ್ಲರ ಜೊತೆ. ನೇಮ್ ಹೇಳಿ, ಒಂದ್ ಹೀರೋಯಿನ್ ನೇಮ್ ಹೇಳಿ. ಪುನೀತ್ ರಾಜ್ಕುಮಾರ ಅಲ್ಲ. ಹೀರೋಯಿನ್ ನೇಮ್ ಹೇಳ್ರಿ. ಹೀರೋಯಿನ್ ನೇಮ್ ತುಂಬಾ ಜನ ಮಾಡಿದ್ದಾರೆ ಅಂದ್ರೆ ಏನಾದ್ರು ಕ್ಲೂ ಕೊಡ್ಬೇಕು ನೀವು ನನಗೆ. ಒಂದೇ ಕ್ಲೂ ಕೊಡಕ್ಕೆ, ಕ್ಲೂ ಕೊಟ್ರೆ ಎಲ್ಲರೂ ಇಲ್ಲ, ಎಷ್ಟೊಂದ್ ಜನ ಹೀರೋಯಿನ್ ಜೊತೆ ಮಾಡಿರ್ತಾರೆ. ಒಂದ್ ಹೀರೋಯಿನ್ ಹೇಳಿ ಯಾರಾದ್ರು. ಲಕ್ಷ್ಮಿ ಜೊತೆ ಮಾಡಿದಾರಾ? ಮಾಡಿದಾರ ಲಕ್ಷ್ಮಿ ಜೊತೆ? ಯಾರು ಹಳೆ ಆಕ್ಟರ್? ಅವ್ರಿಗೆ ಡ್ಯಾನ್ಸ್ ಎಲ್ಲ ಬರುತ್ತಾ? ಡ್ಯಾನ್ಸ್ ಬರುತ್ತಾ? ಓಕೆ, ಸರಿ, ನಂದು ಕಂಡಿದ್ದೀರಿ. ನಂದಂದ್ರೆ ತುಂಬಾ ಟಫ್. ಓಲ್ಡ್ ಈಗ ಮಾಡೋದ್ ನಿಲ್ಸಿದ್ದಾರೆ. ಹಳೆ ಅವ್ರ ಸಾಂಗ್ಸ್ ಅಷ್ಟೇ ತುಂಬಾ ಫೇಮಸ್, ತುಂಬಾ ಮೂವೀಸ್ ಅಲ್ಲಿ ಮಾಡಿದ್ದಾರೆ. ಇವಾಗೂ ಅಷ್ಟೇ ಫುಲ್ ಇದು ಏನು ಸಪೋರ್ಟಿಂಗ್ ರೋಲ್ ಅಲ್ಲಿ ತುಂಬಾ ಮೂವೀಸ್ ಮಾಡಿದ್ದಾರೆ. ಫಿಲಮ್ ಅಂದ್ರೆ ಹೀರೋಯಿನ್ ಜೊತೆನೆ ಅವ್ರದ್ದು ಮದ್ವೆ, ರಿಯಲ್ ಆಗಿ ಅವರು ಲವ್ ಮಾಡಿ ಮದ್ವೆ ಆಗಿರೋದು. ಅವರು ಹೀರೋಯಿನ್, ಹಳೆ ಕಾಲದ ಹೀರೋಯಿನ್. ಸರಿ, ನಿಮ್ಮ ಇವರು ಎಷ್ಟು ಮೂವೀಸ್ ಮಾಡಿರ್ಬೋದು ನಿಮ್ ಹೀರೋ? ತುಂಬಾ ಮೂವೀಸ್ ಮಾಡಿದಾರ? ತುಂಬಾ ಜಾಸ್ತಿ ಮೂವೀಸ್ ಮಾಡಿದ್ದಾರೆ. ತುಂಬಾ ವೈಟ್ ಅಂಡ್ ಬ್ಲಾಕ್ ಮೂವೀಸ್ ಅಲ್ಲೂ ಮಾಡಿದಾರಾ? ಹೌದು, ವೈಟ್ ಅಂಡ್ ಬ್ಲಾಕ್ ಮೂವೀಸ್ ಅಲ್ಲೂ ಮಾಡಿದ್ದಾರೆ. ಯಾರವರು? ರಘುವೀರ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಮಾಡಿದ್ರು. ಓಕೆ, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನನ್ ಕಂಡಿಡಿ ತುಂಬಾ ಲೆಂತ್ ಆಗ್ತಿದೆ ಇದು ಕಂಡಿಡಿ, ಕ್ಲೂಸ್ ಸರಿಯಾಗಿ ಕೊಡ್ತಿಲ್ಲ ಅನ್ಸುತ್ತೆ. ಯಾರಿರ್ಬೋದು ನಿಮ್ ಈಗ ರೀಸೆಂಟ್ ಆಗಿ ತಾತಪ್ಪನ್ ಕ್ಯಾರೆಕ್ಟರ್ ಯಾವನಪ್ಪ ಅವನು? ಹಂಗೆಲ್ಲ ಹೇಳ್ಬೇಡಿ, ರೆಸ್ಪೆಕ್ಟ್. ಯಾರಪ್ಪ ಅದು ಒಂದಿದು. ತುಂಬಾ ಏಜ್ ಆಗಿದೆ ಇವಾಗ ಅವ್ರಿಗೆ. ಅವ್ರ ತಮ್ಮ ಕೂಡ ತುಂಬಾ ಒಳ್ಳೆ ಆಕ್ಟರ್, ಫೇಮಸ್ ಆಕ್ಟರ್ ಇದ್ರಲ್ಲಿ, ಇಂಡಸ್ಟ್ರಿನಲ್ಲಿ. ತಮ್ಮ ಕೂಡ ತುಂಬಾ, ಅವರು ಹಳೆ ಹೀರೋನೆ, ಅವ್ರು ತುಂಬಾ ಮೂವೀಸ್ ಮಾಡಿದ್ದಾರೆ. ಅವ್ರ ಸಾಂಗ್ಸ್ ಎಲ್ಲ ತುಂಬಾ ಫೇಮಸ್. ಇನ್ನೊಂದು ಕ್ಲೂ ಇದೆ, ಅವ್ರು ಬಟ್ ಅದನ್ನ ಹೇಳಿದ್ರೆ ನೀವು ಕಂಡಿಡ್ಬಿಡ್ತೀರಾ ಯಾರಂತ ನಾನು ಹೇಳಲ್ಲ. ಓಕೆ, ನಿಮ್ ಹೀರೋ ಅಂಬರೀಷಾ? ವಿಷ್ಣುವರ್ಧನ? ವಿಷ್ಣುವರ್ಧನ್ ನೇಮ್ ನನ್ ಕಂಡಿಡಿಯಕ್ಕಾಗಿಲ್ಲ, ಮರ್ತೇ ಬಿಟ್ಟಿದೀನಿ ಅವ್ರನ್ನ. ಶಿಟ್, ಎಸ್, ಫೈನಲಿ ನನ್ನೇ ವಿನ್. ಓಕೆ, ನೀವ್ ಕಂಡಿಡಿತೀರಾ?
ಯಾರದು ಹೇಳು ನೀನು. ಓಕೆ, ಅವ್ರ ತಮ್ಮ ಇವಾಗಿಲ್ಲ, ಅವ್ರು ತಿರೋಗ್ಬಿಟ್ಟಿದ್ದಾರೆ. ಇಷ್ಟು ಈ ಕ್ಲೂನಲ್ಲಾದ್ರೂ ಕಂಡುಹಿಡಿಯಿಲ್ಲ ಅಂದ್ರೆ ಅಮ್ಮ ಈಗ ತೀರೋಗಿದ್ದಾರೆ. ಅಂದ್ರೆ ಅವ್ರು ತೀರೋಗಿದ್ದಾರೆ, ತುಂಬಾ ದಿನ ಆಯ್ತು. ಬಟ್ ಅವರು ತುಂಬಾ ಒಳ್ಳೆ ಆಕ್ಟರು, ಡೈರೆಕ್ಟರು. ಇವ್ರವ್ರನ್ನ ಕಂಡಿಡೀರಿ, ಟ್ರೈ ಮಾಡ್ರಿ. ಗೊತ್ತಿಲ್ಲ. ಅವರು ಲಕ್ಷ್ಮಿ ಜೊತೆ ತುಂಬಾ ಮೂವೀಸ್ ಮಾಡಿದ್ದಾರೆ. ಯಾರ ಜೊತೆ? ಲಕ್ಷ್ಮಿ ಅನಂತ್ನಾಗ್. ಹೌದು, ಅನಂತ್ನಾಗ್. ಫೈನಲಿ ನಾನೇ ವಿನ್. ಓಕೆ, ಮತ್ತೆ ನೆಕ್ಸ್ಟ್ ಯಾವ ಗೇಮ್ ಮಾಡೋಣ? ನಾನು ಇನ್ನೊಂದು ಹೇಳಿದ್ನಲ್ಲ ನಿಮ್ಗೆ, ಯಾವ್ದು ರೀ? ಯಾವ ಗೇಮ್ ಮಾಡೋಣ ಅಂತ ಹೇಳಿದ್ ನಾನು? ತಿಂಡಿದ. ಹಾ, ಊಟದ್ದು. ಓಕೆ, ನೀವ್ ಅನ್ಕೊಳ್ಳಿ ಮನ್ಸಲ್ಲಿ ಏನ್ ತಿಂಡಿ ಅಂತ ಅನ್ಕೊಂಡ್ರ? ನಾನು ಅನ್ಕೊಂಡೆ. ಓಕೆ, ನಿಮ್ ತಿಂಡಿ ಸ್ಟಾರ್ಟರಾ? ಇಲ್ಲ. ಸ್ಟಾರ್ಟರ್ ಅಲ್ವಾ? ಓಕೆ. ನಿಮ್ದು ಊಟನ ಸ್ಟಾರ್ಟರ್ಸ್ ಇಲ್ಲ? ನಂದು ಸ್ಟಾರ್ಟರ್. ಸ್ಟಾರ್ಟರ್ಸ್. ನಿಮ್ದು ವೆಜ್ ನಾನ್ ವೆಜ್ಜಾ? ವೆಜ್. ವೆಜ್. ಓಕೆ. ಸ್ಟಾರ್ಟರ್ಸ್ ಅಲ್ಲಿ ಎಣ್ಣೆಲ್ಲ ಕರಿಯದ ಇಲ್ಲ? ಈ ಸ್ಟಾರ್ಟರ್ ಆದ್ರೆ ಎಲ್ಲ ಎಣ್ಣೆಲ್ಲ ಕರಿಯೋದೇ ಅಲ್ವಾ? ಹಾಗೆ. ಐದು ಆಯಿಲ್ ಫ್ರೈಡ್ ಒನ್. ನಿಮ್ದು ವೆಜ್ ಅಂತ ಹೇಳಿದ್ರಿ ಅಲ್ವಾ? ಊಟನಾ ಇಲ್ಲ ಸ್ಟಾರ್ಟರಾ ಅಥವಾ ಏನು ತಿಂಡಿ? ಜಂಕ್ ಫುಡ್ ಇಲ್ಲ ಹೆಲ್ದಿ ಫುಡ್? ಹೆಲ್ತಿ ಫುಡ್. ಹೆಲ್ದಿ ಫುಡಾ? ಓಕೆ. ನಂದು ಬೋಂಡ ತರನ? ಅಂದ್ರೆ ಡೀಪ್ ಫ್ರೈ ಏನೇ, ಬಟ್ ಬೋಂಡ ಅಲ್ಲ. ಬೋಂಡ ಅಲ್ಲ, ಫ್ರೈ. ಮೆಣಸಿನ್ಕಾಯಿ ಬಜ್ಜಿನ? ಇಲ್ಲ, ಇರಿ, ನಿನ್ ಮುಗಿತ. ನಾನಿವಾಗ ಚಪಾತಿನ ನಿಮ್ದು? ಅಲ್ಲ. ರೈಸ್ ಐಟಮ್ ಏನು? ರೈಸ್ ಐಟಮ್. ಓಕೆ. ಅದರಿಂದ ಎಣ್ಣೆಲ್ಲ ಹಾಕಿ ಕರಿಯೋದು. ಎಣ್ಣೆಲ್ಲ ಹಾಕಿ ಕರಿಯೋದು ನಂದು. ಬಜ್ಜಿನ? ಅಲ್ಲ, ಬಜ್ಜಿ ಅಲ್ಲ. ನಿಮ್ದು ಅನ್ನ ಸಾಂಬಾರಾ? ಅಲ್ಲ. ರೈಸ್ ಐಟಮ್ ತಾನೆ? ಓಕೆ. ರೈಸ್ ಐಟಮ್ ವೆಜ್. ಓಕೆ. ಫ್ರೆಂಚ್ ಫ್ರೈಸ್? ಫ್ರೆಂಚ್ ಫ್ರೈಸ್ ಅಲ್ಲ. ನಂದು ಜಂಕ್ ಫುಡ್ ಅಲ್ಲ, ಮನೇಲೂ ಮಾಡ್ತಾರೆ. ಯಾಕೆ ಮನೆಯಲ್ಲೇ ಮಾಡ್ಬೋದಲ್ಲ ಅದನ್ನ? ಅಲ್ಲಲ್ಲ, ಓಕೆ, ಫ್ರೆಂಚ್ ಫ್ರೈಸ್ ಮಾಡ್ಬೋದು, ಬಟ್ ಅಲ್ಲ, ಫ್ರೆಂಚ್ ಫ್ರೈಸ್ ಅಲ್ಲ. ನಿಮ್ದು ಇದು ಫ್ರೈಡ್ ರೈಸಾ? ಅಲ್ಲ. ಓಕೆ. ಚಕ್ಲಿನ? ಅಲ್ಲ. ಅಕ್ಕ ಅಕ್ಕ ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ನಿಮ್ದು ರೈಸ್ ಅಂದ್ರೆ ತಿಂಡಿನಾ? ಬ್ರೇಕ್ಫಾಸ್ಟ್ ಐಟಮಾ? ಪಲಾವಾ? ಅಲ್ಲ. ಓಕೆ. ಅದು ಸಂಜೆ ಹೊತ್ತು ತಿಂತೀರಾ ಇಲ್ಲ ಬೆಳಗ್ಗೆ? ಯಾವಾಗ ಬೇಕಾದ್ರೂ ತಿನ್ಬೋದು. ಸೈಡ್ ಡಿಶ್. ವಡೆ? ಫ್ರೈಡ್. ಮದ್ದೂರೊಡೆನ? ಅಲ್ಲ, ಮದ್ದೂರೊಡೆ ಅಲ್ಲ. ನಿಮ್ದು ಪುಳಿಯೋಗರೆನಾ? ಅಲ್ಲ. ಮದ್ದೂರೊಡೆ ಅಲ್ಲ. ಯಾವಾಗ್ಲೂ ತಿನ್ಬೋದು. ಮಿಕ್ಸರ್ಸ್ ಅಲ್ಲ. ನಿಮ್ದು ಚಿತ್ರಾನ್ನ? ಅಲ್ಲ. ಮೊಸರನ್ನ? ಅಲ್ಲ. ಇನ್ನೇನಿರುತ್ತೆ? ಪುಳಿಯೋಗರೆ ಹೇಳ್ದೆ ಅಲ್ವಾ ನಾನು? ಟೊಮೆಟೊ ಪತ್ತಾ? ಅಲ್ಲ. ಹೇಳ್ತಾ ಉಂಟು ನೀನು. ಸರಿ, ಹೇಳಿ ನಿಮ್ದು. ವಡೆ ಇಲ್ಲ. ಇನ್ನ ಹೇಳ್ರಿ, ಎಷ್ಟೊಂದು ಆಪ್ಷನ್ಸ್ ಇದೆ. ಏನ ಫ್ರೈ ಅದು ಅಷ್ಟೇನಾ? ವೆಜ್ ನಾನ್ ವೆಜ್ ಆತರ ಇರಲ್ವಾ? ವೆಜ್ ಅಲ್ಲ, ನಾನ್ ವೆಜ್ ಅಲ್ಲ. ನಾನೇ ಹೇಳ್ಬಿಟ್ಟೆ, ಅದ್ ನೀವೇ ಕಂಡು ಇಟ್ಕೊಳ್ಳಿ. ವೆಜ್ ನಾವು ಹೇಳ್ಬೇಕಲ್ಲ. ನಾನ್ ವೆಜ್. ನಿಮ್ದೇನ್ರಿ ಎಲ್ಲಾರು ಈ ಸೈಟ್ ಹೇಳಿ. ನೀನು ವಾಂಗಿ ಭತ್ತಾ? ಅಲ್ಲ. ಬಿಸಿಬೇಳೆ ಭತ್ತಾ? ಮಾಡ್ಲಿಕ್ಕೆ ಹೋಗ್ಬಿಡು. ನೀವು ಫೈನಲ್ ಆಗಿ ಹೇಳಿ, ಕಂಡಿಡೀರಿ ಏನಿರ್ಬೋದಂತ. ನಾನ್ ವೆಜ್. ಕಬಾಬ್? ಕಬಾಬ್.
ಅದೇನ್ ಬೆಳಗ್ಗೆನೂ ಯಾರು ತಿಂತಾರೆ? ಅಲೋ ಯಾವಾಗೂ ತಿಂತಾರೆ. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಿರಿಯಾನಿ, ಸಂಡೇ ಟೈಮ್ ಮಾಡುವ ಬಿರಿಯಾನಿ ಕಬಾಬು, ಮಧ್ಯಾಹ್ನನೂ ಮಾಡ್ತಾರೆ, ರಾತ್ರಿಗೂ ಮಾಡ್ತಾರೆ. ತಿನ್ನ ಐಟಮ್ ಯಾವಾಗ ಬೇಕಾದ್ರೂ ತಿನ್ಬೋದು. ಅವಾಗೆ ತಿನ್ಬೇಕು ಅಂತ ಏನಿಲ್ಲ. 2 ಗೇಮಲ್ಲಿ ನಾನ್ ವಿನ್ ಆಗಿದ್ದೀನಿ, 1 ಗೇಮಲ್ಲಿ 2 ಸಲ ನೀವ್ ವಿನ್ ಆಗಿದ್ದೀರಿ. ನಾವೇ ವಿನ್ ಆಗಿರೋದು. ಅದೇ ಫಸ್ಟ್ ಗೇಮಲ್ಲಿ ನೀವು 2 ಸಲ ವಿನ್ ಆದ್ರಿ.